ನಾವು ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾಗ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಹೋಗ್ತೇವೆ. ನಾವು ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಊಟಕ್ಕೆ ಹೋಗಬೇಕು, ರಾಜಣ್ಣ ಅವ್ರು ಕರೆದಿದ್ದಾರೆ ಹೋಗೋಣ ಅಂತ ನನ್ನನ್ನು ಕೇಳಿದ್ರು. ಹೋಗೋಣ ಅಂತೇಳಿ, ಅದರಲ್ಲೇನು ಯಾವುದೇ ರಾಜಕೀಯ ಚರ್ಚೆ ಆಗೋದಿಲ್ಲ. ಊಟ ಮಾಡೋದು ಬರೋದು ಅಷ್ಟೇ. ನಿಮ್ಮ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗಿರುವಂತದ್ದು ಕೂಡ ಅದು ಕೂಡ ಚರ್ಚೆ ಇಲ್ಲ, ಅವರು ಹೇಳಿದಾರಲ್ಲ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದ್ದು ಅದು ಯಾವುದೋ ಕೇಸ್ ಬರ್ತಾ ಇದೆ, ಅದ್ರ ಬಗ್ಗೆ ನಾನು ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟೆ ಹೋಗಿದ್ದಾರೆ. ಡೆಲ್ಲಿಗೆ ಹೋದಾಗೆಲ್ಲ ಏನಾದರೂ ಇಂಥ ರಾಜಕೀಯ ಬೆಳವಣಿಗೆಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸಚಿವರು ಬರಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸರ್, ಯಾರು ಬರಬೇಡಿ ಡೆಲ್ಲಿಗೆ. ಇಲ್ಲ, ಯಾರು ಹೋಗ್ತಾರೆ ಅಂತ ಫಸ್ಟ್ ಗೊತ್ತಿಲ್ಲಲ್ಲ. ನಾನು ಹೇಳಿದ್ನಲ್ಲ, ನನಗೆ ಅವಶ್ಯಕತೆ ಬಿದ್ರೆ ಹೋಗೋಣ, ಸುಮ್ಮನೆ ಯಾಕೆ ಹೋಗ್ಬೇಕು ಡೆಲ್ಲಿಗೆ. ನಮ್ಮ ಇಲಾಖೆನಲ್ಲಿ ಡೆಲ್ಲಿನಲ್ಲಿ ಹೆಚ್ಚು ಏನು ಕೆಲಸ ಇಲ್ಲ. ನಮಗೆ ಏನಂದ್ರೆ ಸೆಂಟ್ರಲ್ ಅಸಿಸ್ಟೆನ್ಸ್ ಏನಾದರೂ ಅಡಿಷನಲ್ ಆಗಿ ಸ್ಪೆಷಲ್ ಗ್ರಾಂಟ್ ಕೊಡೋಂಗಿದ್ರೆ, ನಾನು ಲಾಸ್ಟ್ ಟೈಮ್ ಹೋದಾಗ ಮಾನ್ಯ ಗೃಹ ಸಚಿವರನ್ನ, ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡಿದ್ದೆ. ನಮಗೆ ಒಂದು 5,000 ಮನೆ ಪೊಲೀಸ್ನವರಿಗೆ ಮನೆ ಕಟ್ಟಬೇಕು, ಅದಕ್ಕೊಂದಷ್ಟು ಗ್ರಾಂಟ್ ಕೊಡಿ, ಸ್ಪೆಷಲ್ ಗ್ರಾಂಟು ಕೊಡಿ ಅಂತ ಹೇಳಿ ಕೇಳಿದ್ದೆ. ನಮಗಿನ್ನೂ ಕೂಡ ಯಾವುದು ಇಲ್ಲಿವರೆಗೂ ಬಂದಿಲ್ಲ. ಅದರಿಂದ ನಮ್ಮ ಇಲಾಖೆಯಲ್ಲಿ ಭಾಳ ಕಡಿಮೆ ಕೆಲಸ. ಡೆಲ್ಲಿಲಿ ಅಕ್ಬರ್ ರೋಡಲ್ಲಿ ಕೆಲಸ ಈಗ ಸ್ವಲ್ಪ ನಮಗೆ ಕಡಿಮೆ ಆಗಿದೆ.